ಅಜ್ಜಾವ್ರಿಗೆ ನಮಸ್ಕಾರ. ಮಾನ್ಯ ಬಿ.ಡಿ. ಹಿರೇಮಠ ಸಾಹೇಬರು ಇವತ್ತ ಧಾರವಾಡ ಲೋಕಾಪುರ ರೈಲ್ವೆ ಮಾರ್ಗದ ಬಗ್ಗೆ ಮಾನ್ಯ ಸಚಿವರನ್ನ ಮನವರಿಕೆ ಮಾಡಿದ್ದಾರೆ. ಅದರಂತೆ ನಾವು ಕೂಡ ಮಾನ್ಯ ಸಚಿವರಿಗೆ ಆ ಒಂದು ಧಾರವಾಡ ಲೋಕಾಪುರ ರೈಲ್ವೆ ಮಾರ್ಗದಿಂದ ಅಖಂಡ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿಯ ಲಾಭ ಇದೆ ಅನ್ನುವಂಥ ವಿವರಣೆ ಕೂಡ ನಮ್ಮ ಕಡೆಯಿಂದ ನೀವು ಮಾಡಿಸಿದ್ರಿ. ಆದರೆ ತಮಗೂ ಆ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಯಾಕಂದರೆ ತಾವು ಪದೇ ಪದೇ ಮಾನ್ಯ ಮಂತ್ರಿಗಳ ಜೊತೆ ಸಂಪರ್ಕ ಇರ್ತೀರಿ, ಆಮೇಲೆ ಹೋಗ್ತೀರಿ ಬರ್ತೀರಿ. ನಿಮ್ಮ ಗಮನಕ್ಕಿರಲಿ, ಮಂತ್ರಿಯವರು ಕೇಳಿದ್ದಾರೆ, ಹ್ಞೂ ಅಂತ ಹೇಳಿದ್ದಾರೆ. ಆದರೂ ಕೂಡ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೀರಿ. ನೀವು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ನಿರಂತರ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ. ನಾವು ನಿಮ್ಮ ಜೊತೆ ಇದ್ದೀವಿ. ಈ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಒಂದು ನಾಂದಿ ಆಗ್ಬೇಕಂದ್ರೆ ಧಾರವಾಡ ಮತ್ತು ಲೋಕಾಪುರ, ಸೌದತ್ತಿ ಯಲ್ಲಮ್ಮ, ರಾಮದುರ್ಗ, ಸಿರ್ಸಂಗಿ, ಸೋರೆಬಾಗ್ ಮತ್ತು ಬಟಬರ್ಗಿ ಮಾರ್ಗದಲ್ಲಿ ಒಂದು ರೈಲ್ವೆ ಮಾರ್ಗ ಆದ್ರೆ ಅಖಂಡ ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿಗೆ ಒಂದು ಸುವರ್ಣ ಯುಗ ಪ್ರಾರಂಭ ಆಗುತ್ತಂತ ತಮಗೆ ನಾನು ಕೇಳ್ಕೊತೀನಿ. ಈ ಮಾತನ್ನ ನೀವು ಮಂತ್ರಿಗಳಿಗೆ ಮತ್ತೊಮ್ಮೆ ಹೇಳಬೇಕು. ಅದರಂತೆ ಹೈಕೋರ್ಟ್ ಪೀಠದ ಧಾರವಾಡಕ್ಕೆ, ಅಲ್ಲೇ ಬಿಜಾಪುರ, ಬಾಗಲಕೋಟೆ ಜಿಲ್ಲೆ, ಇವತ್ತ ಬಿಳಗಿ ಇರ್ಬೋದು, ಲೋಕಾಪುರ, ಮುಧೋಳ್, ರಬ್ಗೈ, ಬನಾಟಿ, ತೇರಾ, ನಾಲಿಂಪುರ್, ಹಾರೋಗಿರಿ ಮತ್ತು ತ್ರಿಕೋಟ ಇತರೆ ಭಾಗಗಳಿಂದ ಜನರಿಗೆ ಹೈಕೋರ್ಟ್ ಪೀಠಕ್ಕೆ ಬರಕ ಹೋಗಾಕ ವಕೀಲರಿಗೆ ಮತ್ತು ಕೇಸುದಾರರಿಗೆ ಅನುಕೂಲ ಆಗುತ್ತೆ. ಅದರಂತೆ ಧಾರವಾಡ ಒಂದು ವಿದ್ಯಾಕಾಶಿ ಅಂತ ಹೆಸರು ಪಡೆದೈತಿ. ನಮ್ಮ ಭಾರತದಿಂದ ವಿದ್ಯಾರ್ಥಿಗಳು ಬರ್ತಾರೆ, ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಮತ್ತು ವಾಣಿಜ್ಯ ನಗರಿ ಅಂತ ಹೆಸರು ಪಡೆದಂತ ಹುಬ್ಬಳ್ಳಿ, ಆ ಹುಬ್ಬಳ್ಳಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗುತ್ತೆ. ಅದರಂತೆ ರೈತರಿಗೆ ಅನುಕೂಲ ಆಗುತ್ತೆ. ಅದರಂತೆ ಹೆಚ್ಚು ಭಾರತ ದೇಶದ ವಿವಿಧ ರಾಜ್ಯಗಳಿಂದ ಇವತ್ತು ಸೌದತ್ತಿ ಯಲ್ಲಮ್ಮನ ಭಕ್ತರಿರ್ಬೋದು, ಸಿರ್ಸಂಗಿ ಕಾಳಮ್ಮನ ಭಕ್ತರಿರ್ಬೋದು, ಶಬರಿಕೋಳದ ರಾಮ ಭಕ್ತರು ಇರ್ಬೋದು, ಮತ್ತು ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿರ್ಬೋದು. ಅದು ಭಾರಿ ಪುರಾತನ ಅಂದ್ರೆ ಮಹಾಭಾರತ ಮತ್ತು ರಾಮಾಯಣಕ್ಕೆ ಹೊಂದಿರತಕ್ಕಂಥ ದೇವಸ್ಥಾನಗಳು, ದೇವಾಲಯಗಳು ಅಲ್ಲಿ ಅದಾರ. ಆ ನಿಟ್ಟೊಳಗ ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗ ಅಂತಂದ್ರೆ ಬಹಳ ಅನುಕೂಲ ಆಗುತ್ತೆ. ಅದರ ದಯವಿಟ್ಟು ತಾವು ಶ್ರಮ ವಹಿಸಿ ಯಾವ ರೀತಿ ಹೈಕೋರ್ಟ್ ಪೀಠಕ್ಕೆ ಧಾರವಾಡಕ್ಕೆ ಹೈಕೋರ್ಟ್ ಪೀಠ ತರುವ ನಿಟ್ಟೊಳಗ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿರಿ. ಅದೇ ಪ್ರಾಮಾಣಿಕ ಪ್ರಯತ್ನ ಧಾರವಾಡದಿಂದ ಲೋಕಾಪುರ, ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗ ಶ್ರಮಿಸಬೇಕಂತ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಮಾನ್ಯ ಬಿ.ಡಿ. ಹಿರೇಮಠ ಸಾಹೇಬ್ರೆ, ಅಜ್ಜ ಅವರೇ.